ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಬಿಗ್ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಮತ ಜಾಗೃತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇವತ್ತು ಚಿಕ್ಕೋಡಿ ಹಾಗೆ ವಿಜಯಪುರ ಕ್ಷೇತ್ರಕ್ಕೆ ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆ ತನಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ನಮಗೆ ಕರೆಯನ್ನ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಎಂಪಿ ಯಾರಾಗಬೇಕು ಅನ್ನೋದನ್ನ ನಮಗೆ ಕರೆ ಮಾಡಿ ನೀವು ನಿಮ್ಮ ಆಯ್ಕೆಯನ್ನ ತಿಳಿಸಬಹುದು. ಬೆಳಗ್ಗೆ 9 ರಿಂದ ಪ್ರಾರಂಭ ಆಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವೋಟಿಂಗ್ ಲೈನ್. ಮಧ್ಯಾಹ್ನ 1 ಗಂಟೆ ತನಕ ಚಿಕ್ಕೋಡಿ ಕ್ಷೇತ್ರದ ಮತದಾರರು ಮತದಾನವನ್ನ ಮಾಡಬಹುದು. ಇನ್ನು ಮಧ್ಯಾಹ್ನ 2 ರಿಂದ ಸಂಜೆ 6 ಗಂಟೆವರೆಗೆ ವಿಜಯಪುರಕ್ಕೆ ವೋಟಿಂಗ್ ನಡೆಯುತ್ತೆ. ನೀವು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ರೆ ನಮಗೆ ಕರೆಯನ್ನ ಮಾಡಿ ನಿಮ್ಮ ಎಂಪಿ ಯಾರಾಗಬೇಕು ಅನ್ನುವಂಥ ಆಯ್ಕೆಯನ್ನ ನಮಗೆ ತಿಳಿಸಿ. ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ 0809554488. ಈ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಲಿದೆ. ಹಾಗೆ ಚಿಕ್ಕೋಡಿಯ ನಂತರ ವಿಜಯಪುರದ ವೋಟಿಂಗ್ ಲೈನ್ ಕೂಡ ಆರಂಭ ಆಗುತ್ತೆ. ಈಗ ವಿಸ್ತಾರ ಕಂಟ್ರೋಲ್ ರೂಮ್ನಿಂದ ಪೋಲಿಂಗ್ ಬೂತ್ನಿಂದ ನನ್ನ ಕಲೀಗ್ ಕಾವ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾವ್ಯ, ಬೆಳಗ್ಗೆಯಿಂದ ಆರಂಭ ಆಗಿದೆ, ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರ ರೆಸ್ಪಾನ್ಸ್ ಹೇಗಿದೆ? ಶ್ರೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ರಾಜಕೀಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಎಲ್ಲರ ಚಿತ್ತ ಲೋಕಸಭಾ ಚುನಾವಣೆ ಎತ್ತನೆಟ್ಟಿದೆ. ಇವತ್ತು ನಮ್ಮ ವಿಸ್ತಾರ ನ್ಯೂಸ್ ನ ಪೋಲಿಂಗ್ ಬೂತ್ ನಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಶುರುವಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಆರಂಭವಾಗಿದ್ದು ನಿರಂತರವಾಗಿ ಕಾಲ್ಸ್ ಬರ್ತಾನೆ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ನಮ್ಮ ಸಹೋದ್ಯೋಗಿಗಳು ಒಂದು ಕ್ಷಣವೂ ಬಿಡುವು ಮಾಡಿಕೊಳ್ಳದೆ ರೀತಿ ಕಾಲ್ಸ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ಮತದಾರರ ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮಣೆಯನ್ನ ಹಾಕಿದ್ರೆ, ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಈಗಾಗಲೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈಗಾಗಲೇ 2ನೇ ಬಾರಿ ಬಿಜೆಪಿ ಮಣೆ ಹಾಕಿದ್ದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಈಗಾಗಲೇ ಮೋದಿಯ ವರ್ಚಸ್ಸಿನಿಂದ ಜೊತೆಗೆ ಅವರು ಮಾಡಿದ ಕೆಲಸ ಕಾರ್ಯಗಳಿಂದ ಗೆಲ್ಲುವ ವಿಶ್ವಾಸದಲ್ಲಿದ್ರೆ, ಕಾಂಗ್ರೆಸ್ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅಳೆದು ತೂಗಿ ತಂತ್ರವನ್ನ ರೂಪಿಸಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಆಯ್ಕೆ ಮಾಡಿದೆ. ಅವರು ಕೂಡ ಕಳೆದ 1.5 ವರ್ಷದಿಂದ ಕೂಡ ಅವರ ತಂದೆಯ ಜೊತೆಗೆ ಓಡಾಟವನ್ನ ನಡೆಸಿ ಜನರ ಸಂಪರ್ಕವನ್ನ ಗಳಿಸಿದ್ದಾರೆ. ಹೀಗಾಗಿ ಅವರು ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ವಿಸ್ತಾರ ನ್ಯೂಸ್ ನ ವಿನೂತನ ಕಾರ್ಯಕ್ರಮ 12ನೇ ದಿನಕ್ಕೆ ಕಾಲಿಟ್ಟಿದೆ. ಜನರು ಅಭೂತಪೂರ್ವ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಕಾಲ್ಸ್ ಬರ್ತಾ ಇದೆ. 1 ಗಂಟೆಯವರೆಗೂ ಕೂಡ ಮತದಾರರು ವೋಟಿಂಗ್ ಮಾಡಬಹುದು ವಿಸ್ತಾರ ಪೋಲಿಂಗ್ ಬೂತ್ಗೆ. ಇದು ಚಿಕ್ಕೋಡಿಯ ಮತದಾನ ವೋಟಿಂಗ್ ನ ರಿಸಲ್ಟ್ ಮಧ್ಯಾಹ್ನ 2 ಗಂಟೆಗೆ ಪ್ರಸಾರವಾಗುತ್ತೆ. ಲೀನಶ್ರೀ, ಥ್ಯಾಂಕ್ ಯು ಕಾವ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.